ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಫೈನಲ್ ಇಯರ್ BA ಅವರಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಪೇಪರ್ 5ನ ಹಿಸ್ಟ್ರಿ ಪೇಪರ್ ಆಗಿರುತ್ತೆ. ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ, ವಿಶೇಷವಾಗಿ ಭಾರತದ ಕುರಿತಂತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ನಿಮ್ಮ ಪೇಪರ್ 5ನಲ್ಲಿ, ಆ ಪೇಪರ್ 5ನ ಕುರಿತಾದಂತಹ ಹಳೆಯ ಪ್ರಶ್ನೆ ಪತ್ರಿಕೆ ಇದು. 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ ಆನ್ಸರ್ ಎನಿ 4 ಕ್ವಶನ್ಸ್, ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಒಟ್ಟು 20 ಅಂಕಕ್ಕೆ ಈ ಒಂದು ವಿಭಾಗದಿಂದ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಟಿಪ್ಪಣಿ ರೀತಿಯಲ್ಲಿ ಕೇಳಿರ್ತಾರೆ. ಈ ಒಂದು ಪ್ರಶ್ನೆಗೆ ಟಿಪ್ಪಣಿಯ ರೀತಿಯಲ್ಲಿ ಉತ್ತರವನ್ನು ಬರಿಬೇಕಾಗತ್ತೆ. ಮೊದಲ ಪ್ರಶ್ನೆ ಎಒ ಹ್ಯೂಮ್. ಎರಡನೆಯ ಪ್ರಶ್ನೆ ಭಾರತ ರಾಷ್ಟ್ರೀಯ ಸೇನೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಮೂರನೆಯದು ಬಾಕ್ಸರ್ ಒಪ್ಪಂದ, ಬಾಕ್ಸರ್ ಟ್ರೀಟಿ. ನಾಲ್ಕನೇದು ಲಾಂಗ್ ಮಾರ್ಚ್, ದೀರ್ಘ ಸಂಚಲನ. ಐದನೇದು ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನ, ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್. ಆರನೇದು ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮೊದಲನೆಯ ಪ್ರಶ್ನೆ ಅಂದರೆ ಬ್ಲಾಕ್ ಬಿಗೆ ಸಂಬಂಧಪಟ್ಟಂತೆ ಮೊದಲನೆಯ ಪ್ರಶ್ನೆ ಅಂದರೆ 7ನೆಯ ಪ್ರಶ್ನೆ, ಅಸಹಕಾರ ಚಳುವಳಿಗೆ ಕಾರಣವಾದ ಸನ್ನಿವೇಶಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸರ್ಕಮ್ಟೆನ್ಸ್ ಲೀಡಿಂಗ್ ಟು ದ ನಾನ್ ಕೋಆಪರೇಷನ್ ಮೂವ್ಮೆಂಟ್. 8ನೆಯ ಪ್ರಶ್ನೆ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಕುರಿತು ಬರೆಯಿರಿ ಅಂತ ಹೇಳಿ ಕೇಳಿರ್ತಾರೆ. ರೈಟ್ ಎ ನೋಟ್ ಆನ್ 3 ರೌಂಡ್ ಟೇಬಲ್ ಕಾನ್ಫರೆನ್ಸ್. 9ನೆಯ ಪ್ರಶ್ನೆ 2 ಮಹಾಯುದ್ಧಗಳ ನಡುವಿನ ಅವಧಿಯಲ್ಲಿ ಜಪಾನಿನ ಬೆಳವಣಿಗೆಯನ್ನು ಚರ್ಚಿಸಿ. ಡಿಸ್ಕಸ್ ದ ಡೆವಲಪ್ಮೆಂಟ್ ಆಫ್ ಜಪಾನ್ ಬಿಟ್ವೀನ್ 2 ವರ್ಲ್ಡ್ ವಾರ್. 10ನೆಯ ಪ್ರಶ್ನೆ ವಿಯೆಟ್ನಾಂ ವಿಮೋಚನೆಯಲ್ಲಿ ಹೂ ಚಿ ಮಿನ್ ಪಾತ್ರವನ್ನು ವಿವರಿಸಿ. 11ನೆಯ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಫ್ಯೂಚರ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. 15 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯತೆಯ ಉಗಮಕ್ಕೆ ಕಾರಣಗಳನ್ನು ತಿಳಿಸಿ. ಡಿಸ್ಕಸ್ ದ ಫ್ಯಾಕ್ಟರ್ಸ್ ದಟ್ ಕೇಸಸ್ ದ ಗ್ರೌತ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. 13ನೆಯ ಪ್ರಶ್ನೆ ತೀವ್ರಗಾಮಿ ನಾಯಕರಾಗಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ನಿರ್ಧರಿಸಿ. ಡಿಟರ್ಮೈನ್ ದ ರೋಲ್ ಆಫ್ ಬಾಲ್ ಗಂಗಾಧರ್ ತಿಲಕ್. 14ನೆಯ ಪ್ರಶ್ನೆ 1911ರ ಕ್ರಾಂತಿಗೆ ಕಾರಣ ಮತ್ತು ಪರಿಣಾಮಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಕ್ರಿಟಿಕಲಿ ಅನಲೈಸ್ ದ ಕೇಸ್ ಆ್ಯಂಡ್ ರಿಸಲ್ಟ್ ಆಫ್ ದ 1911. 15ನೆಯ ಪ್ರಶ್ನೆ ಭಾರತ ವಿಭಜನೆಯ ನಂತರ ಎದುರಿಸಿದ ಸಮಸ್ಯೆಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಪಾರ್ಟಿಷನ್. ಇನ್ನು ಒಂದು ಪ್ರಶ್ನೆ ಪತ್ರಿಕೆ ಇದೆ. ಥರ್ಡ್ ಇಯರ್ BA ಡಿಗ್ರಿ ಆನ್ಯುವಲ್ ಆರ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2023ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆಯ ಕುರಿತಾದಂತಹ ಪ್ರಶ್ನೆ ಪತ್ರಿಕೆ ಅಂದರೆ ಪೇಪರ್ 5ನ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದು ಸಹ 80 ಅಂಕದ ಪ್ರಶ್ನೆ ಪತ್ರಿಕೆ. ಇಲ್ಲಿ ಮೊದಲಿಗೆ ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ ಆ್ಯಸ್ ಯೂಶುವಲ್ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮೊದಲನೆಯದು ರಾಣಿ ವಿಕ್ಟೋರಿಯಾ ಘೋಷಣೆ, ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್. 2ನೆಯ ಪ್ರಶ್ನೆ ಸೈಮನ್ ಆಯೋಗ, ಸೈಮನ್ ಕಮಿಷನ್. 3ನೆಯ ಪ್ರಶ್ನೆ ಚೌರಿ ಘಟನೆ, ಚೌರಿ ಚೌರಾ ಇನ್ಸಿಡೆಂಟ್. 4ನೆಯ ಪ್ರಶ್ನೆ ತೆರೆದ ಬಾಗಿಲು ನೀತಿ, ಓಪನ್ ಡೋರ್ ಪಾಲಿಸಿ. 5ನೆಯ ಪ್ರಶ್ನೆ ಉಪ್ಪಿನ ಸತ್ಯಾಗ್ರಹ, ಸಾಲ್ಟ್ ಸತ್ಯಾಗ್ರಹ. 6ನೆಯ ಪ್ರಶ್ನೆ ಹಿಂದೂ ಮಹಾಸಭೆ, ಹಿಂದೂ ಮಹಾಸಭಾ. ನೆಕ್ಸ್ಟ್ ಸೆಕ್ಷನ್ ಬಿಗೆ ಬಂದರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 10 ಅಂಕದ ಪ್ರಶ್ನೆ. 7ನೆಯ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರಗಾಮಿಗಳ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ರೋಲ್ ಆಫ್ ಎಕ್ಸ್ಟ್ರೀಮಿಸ್ಟ್ ಇನ್ ಇಂಡಿಯಾಸ್ ಫ್ರೀಡಮ್
ಮೂಮೆಂಟ್. 8ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನವನ್ನು ರಚಿಸುವಲ್ಲಿ BR ಅಂಬೇಡ್ಕರ್ ಅವರ ಪಾತ್ರವನ್ನು ವಿವರಿಸಿ. BR ಅಂಬೇಡ್ಕರ್ ಅವರು ತುಂಬ ಪ್ರಮುಖವಾದಂತಹ ವ್ಯಕ್ತಿ ಆಗಿರೋದ್ರಿಂದ ಇವರ ಕುರಿತಾಗಿ ಒಂದಾದರೂ ಪ್ರಶ್ನೆಯನ್ನು ಕೇಳ್ತಾರೆ. ಇವರ ಕುರಿತಾಗಿ ಇರುವಂತಹ ಒಂದು ಚಾಪ್ಟರ್ ಏನಿರುತ್ತೆ ಅದು ತುಂಬ ಮುಖ್ಯವಾದಂತಹ ಒಂದು ಚಾಪ್ಟರ್ ಆಗುತ್ತೆ. ಹಾಗಾಗಿ ಇದನ್ನು ನೀವು ಕಂಪಲ್ಸರಿ ಓದಲೇಬೇಕಾಗತ್ತೆ. ಇಲ್ಲಿ ತೀವ್ರಗಾಮಿಗಳ ಪಾತ್ರ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಿದರು. ಇನ್ನು ನೆಕ್ಸ್ಟ್ 9ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತದ ರಾಷ್ಟ್ರೀಯ ಸೇನೆಯ ಪಾತ್ರವನ್ನು ಚಿತ್ರಿಸಿ ಅಂತ ಹೇಳಿ ಕೇಳಿದ್ದಾರೆ. ಸ್ಕೆಚ್ ದ ರೋಲ್ ಆಫ್ INA ಇನ್ ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ. ನೆಕ್ಸ್ಟ್, ಡಿಸ್ಕಸ್ ದ ಕೇಸ್ ಫಾರ್ ಅಪ್ರೈಸಿಂಗ್ ಆಫ್ 1857 1857ರ ದಂಗೆಯ ಕಾರಣಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. 11ನೆಯ ಪ್ರಶ್ನೆ, ಭಾರತದಲ್ಲಿ ರಾಜ್ಯಗಳ ಪುನರ್ ವಿಂಗಡಣೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ರೋಲ್ ಆಫ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ ದ ಅನೆಕ್ಸೇಷನ್ ಆಫ್ ಇಂಡಿಯನ್ ಸ್ಟೇಟ್ಸ್. ಇನ್ನು ನೆಕ್ಸ್ಟ್ ಸೆಕ್ಷನ್ ಸಿಗೆ ಬಂದರೆ, ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಬಾಕ್ಸರ್ ದಂಗೆಯ ಕಾರಣಗಳನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ಕೇಸಸ್ ಫಾರ್ ದ ಬಾಕ್ಸರ್ ರೆಬಿಲಿಯನ್. 13ನೆಯ ಪ್ರಶ್ನೆ, ಮಾವೋ ತ್ಸೆ ತುಂಗ್ರವರ ಸಾಧನೆಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಮಾವೋ ತ್ಸೆ ತುಂಗ್. 14ನೆಯ ಪ್ರಶ್ನೆ, ಚೀನಾದ ಅಂತರ್ಯುದ್ಧದ ಬಗ್ಗೆ ವಿವರಿಸಿ. ಡಿಸ್ಕ್ರೈಬ್ ದ ಸಿವಿಲ್ ವಾರ್ ಇನ್ ಚೀನಾ. ಇನ್ನು ನೆಕ್ಸ್ಟ್ 15ನೆಯ ಪ್ರಶ್ನೆ, ವಿಯೆಟ್ನಾಂ ಇತಿಹಾಸದಲ್ಲಿ ಹೋ ಚಿ ಮೀನ್ ರವರ ಪಾತ್ರವನ್ನು ನಿರ್ಣಯಿಸಿ ಅಂತ ಹೇಳಿ ಕೇಳಿದ್ದಾರೆ. ನೀವು ಇನ್ನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಬೋದು. ಇದು ಬಂದ್ಬಿಟ್ಟು 3rd ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಅಕ್ಟೋಬರ್-ನವೆಂಬರ್ 2024ರ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಹಿಸ್ಟ್ರಿ ಪೇಪರ್ 5ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ, ಮೊದಲಿಗೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮೊದಲನೆಯ ಪ್ರಶ್ನೆ, ಬ್ರಿಟಿಷರ ಆಡಳಿತ ನೀತಿಗಳು, ಬ್ರಿಟಿಷ್ ಅಡ್ಮಿನಿಸ್ಟ್ರೇಟಿವ್ ಪಾಲಿಸೀಸ್. 2ನೆಯ ಪ್ರಶ್ನೆ, ಖಿಲಾಫತ್ ಚಳವಳಿ, ಖಿಲಾಫತ್ ಮೂವ್ಮೆಂಟ್. 3ನೆಯ ಪ್ರಶ್ನೆ, ಮುಂಚೂರಿಯ ಬಿಕ್ಕಟ್ಟು, ಮುಂಚೂರಿಯನ್ ಕ್ರಿಸಿಸ್. 4ನೆಯ ಪ್ರಶ್ನೆ, ಪರ್ಲ್ ಹಾರ್ಬರ್ ಮೇಲೆ ದಾಳಿ, ಅಟ್ಯಾಕ್ ಆನ್ ಪರ್ಲ್ ಹಾರ್ಬರ್. 5ನೆಯ ಪ್ರಶ್ನೆ, ಪೋರ್ಟ್ಸ್ಮೌತ್ ಒಪ್ಪಂದ, ಟ್ರೀಟಿ ಆಫ್ ಪೋರ್ಟ್ಸ್ಮೌತ್. 6ನೆಯ ಪ್ರಶ್ನೆ, ಪೂನಾ ಒಪ್ಪಂದ, ಪೂನಾ ಪ್ಯಾಕ್ಟ್. ಇಲ್ಲಿ ಸೆಕ್ಷನ್ ಬಿಯಲ್ಲಿ ನಾವು ನೋಡೋದಾದರೆ, ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಾವೀಗಾಗಲೇ 3 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಿ. ಆ 3 ಪ್ರಶ್ನೆ ಪತ್ರಿಕೆಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, 5 ಅಂಕಕ್ಕೆ ಕೇಳಿದಂತಹ ಪ್ರಶ್ನೆಗಳು ಯಾವುದು ಕೂಡ ರಿಪೀಟ್ ಆಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹೊಸ ಪ್ರಶ್ನೆಗಳನ್ನೇ ತೆಗೆದಿದ್ದಾರೆ. ಇಲ್ಲಿ 10 ಅಂಕದ ಪ್ರಶ್ನೆಗಳಲ್ಲಿ ಸಹ ಎಲ್ಲೋ 1 ಅಥವಾ 2 ಪ್ರಶ್ನೆಗಳು ರಿಪೀಟ್ ಆಗಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗಾಗಿ ನಾವಿಲ್ಲಿ ಪ್ರಶ್ನೆ ಪತ್ರಿಕೆಯ ಆಧಾರದ ಮೇಲೆ ಓದೋದಕ್ಕಿಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವ ಘಟಕದಿಂದ ಅಥವಾ ಯಾವ ಪಠ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಅನ್ನೋದ್ರ ಮೇಲೆ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನಾವೀಗ ನೋಡಿದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಹೊಸ ಪ್ರಶ್ನೆಗಳನ್ನೇ ತೆಗೆದಿದ್ದಾರೆ. ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಇಲ್ಲ. ಹಾಗಾಗಿ ನಾವು ಆ ಒಂದು ಘಟಕ ಅಥವಾ ಚಾಪ್ಟರ್ ಮೇಲೆ ಕಾನ್ಸಂಟ್ರೇಟ್ನ ಮಾಡಬೇಕಾಗತ್ತೆ. ಯಾವ ಚಾಪ್ಟರಿಂದ ಪ್ರಶ್ನೆಗಳು ರಿಪೀಟ್ ಆಗಿ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಅಂದರೆ 7ನೆಯ ಪ್ರಶ್ನೆ, 1857ರ ದಂಗೆಯ ಕಾರಣಗಳನ್ನು ಚರ್ಚಿಸಿ ಅಂತ ಹೇಳಿ ನಾವು ಈಗಾಗಲೇ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನೋಡಿದ್ವಿ ಈ ಒಂದು ಪ್ರಶ್ನೆ ಬಂದಿದ್ದನ್ನು. 8ನೆಯ ಪ್ರಶ್ನೆ, ಚೀನಾ ಜಪಾನ್ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವರ್ಣಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಕೇಸಸ್ ಆ್ಯಂಡ್ ರಿಸಲ್ಟ್ ಆಫ್ ಚೀನಾ ಜಪಾನ್ ವಾರ್ ಅಂತ. ನೆಕ್ಸ್ಟು 9ನೆಯ ಪ್ರಶ್ನೆ, ವಾಷಿಂಗ್ಟನ್ ಸಮ್ಮೇಳನಕ್ಕೆ ಕಾರಣಗಳು ಮತ್ತು ಸಾಧನೆಗಳನ್ನು ಪರಿಶೀಲಿಸಿ ಅಂತ ಹೇಳಿ ಕೇಳಿದ್ದಾರೆ.
ಎಕ್ಸಾಮೈನ್ ದ ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ವಾಷಿಂಗ್ಟನ್ ಕಾನ್ಫರೆನ್ಸ್ ಆ್ಯಂಡ್ ಇಟ್ಸ್ ಅಚೀವ್ಮೆಂಟ್. ನೆಕ್ಸ್ಟ್ 10ನೆಯ ಪ್ರಶ್ನೆ, ಇಂಡೋನೇಷ್ಯಾದ ವಸಾಹತೀಕರಣವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಕೊಲೊನೈಸೇಷನ್ ಆಫ್ ಇಂಡೋನೇಷ್ಯಾ. 11ನೆಯ ಪ್ರಶ್ನೆ, ಭಾರತದ ವಿಭಜನೆಗೆ ಕಾರಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಕೇಸಸ್ ಫಾರ್ ಪಾರ್ಟಿಷನ್ ಆಫ್ ಇಂಡಿಯಾ. ಇಲ್ಲಿ ವಿಭಜನೆಗೆ ಕಾರಣಗಳು ಅಂತ ಹೇಳಿ ಕೇಳಿದ್ದಾರೆ. ಹಿಂದೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಜನೆಯ ನಂತರದ ಸಮಸ್ಯೆಗಳ ಕುರಿತಾಗಿ ಕೂಡ ಪ್ರಶ್ನೆಗಳನ್ನು ಕೇಳಿದ್ದನ್ನು ನಾವು ನೋಡಿದ್ವಿ. ಹಾಗಾಗಿ ಇಲ್ಲಿ ಪ್ರಶ್ನೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನಾವು ಯಾವ ಚಾಪ್ಟರಿಂದ ಪ್ರಶ್ನೆಗಳು ಬಂದಿದ್ದಾವೆ ಹೆಚ್ಚಾಗಿ ಅನ್ನೋದನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಸೆಕ್ಷನ್ ಸಿ ಯಲ್ಲಿ ನಾವು ನೋಡೋದಾದರೆ 15 ಅಂಕದ ಪ್ರಶ್ನೆಗಳು. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿ ಕುರಿತು ಬರೆಯಿರಿ. ರೈಟ್ ಆ್ಯನ್ ಅಕೌಂಟ್ ಆನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. 13ನೆಯ ಪ್ರಶ್ನೆ, ಭಾರತದ ವಿದೇಶಾಂಗ ನೀತಿಯ ಮುಖ್ಯ ಲಕ್ಷಣಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಮೈನ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ. 14ನೆಯ ಪ್ರಶ್ನೆ, ಭಾರತದಲ್ಲಿ ಕೋಮುವಾದದ ಬೆಳವಣಿಗೆಗೆ ಕಾರಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಕೇಸಸ್ ಫಾರ್ ದ ಗ್ರೌತ್ ಆಫ್ ಕಮ್ಯುನಲಿಸಮ್ ಇನ್ ಇಂಡಿಯಾ. 15ನೇ ಪ್ರಶ್ನೆ, ಹೋ ಚಿ ಮೀನರ ಸಾಧನೆಗಳನ್ನು ಅಂದಾಜಿಸಿ. ಆಕ್ಸೆಸ್ ಹೋ ಚಿ ಮೀನ್ಸ್ ಅಚೀವ್ಮೆಂಟ್ಸ್. ಇಲ್ಲ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಥರ್ಡ್ ಇಯರ್ BA ಡಿಗ್ರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಏಪ್ರಿಲ್-ಮೇ 2022 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಪೇಪರ್ 5ನ ಪ್ರಶ್ನೆ ಪತ್ರಿಕೆ, ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೇಮ್ ನಿಮಗೆ ಏನಿತ್ತಲ್ವ ಅದೇ ಒಂದು ಚಾಪ್ಟರ್ಸ್ ಇರುತ್ತೆ ಇದರಲ್ಲಿ. ಏಷ್ಯಾದಲ್ಲಿ ವಸಾಹತುಶಾಹಿತ್ವ ಮತ್ತು ರಾಷ್ಟ್ರೀಯತೆ, ವಿಶೇಷವಾಗಿ ಭಾರತದ ಕುರಿತಂತೆ ಅನ್ನುವಂಥ ಕಾನ್ಸೆಪ್ಟ್ಗಳನ್ನು ಇದು ಒಳಗೊಂಡಿದೆ. ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾವಿಲ್ಲಿ ಜಸ್ಟ್ ಪ್ರಶ್ನೆಗಳು ಯಾವುದಾದ್ರೂ ರಿಪೀಟ್ ಆಗಿ ಬಂದಿದೆಯಾ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೆಯ ಭಾಗ ಅಥವಾ ವಿಭಾಗ ಎನಲ್ಲಿ 15 ಅಂಕದ ಪ್ರಶ್ನೆಗಳನ್ನು ಫಸ್ಟ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಕ್ಕೆ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣಗಳೇನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ವಾಟ್ ವರ್ ದ ಮೈನ್ ರೀಸನ್ ಫಾರ್ ದ ಗ್ರೌತ್ ಆಫ್ ನ್ಯಾಷನಲಿಸಮ್ ಇನ್ ಇಂಡಿಯಾ ಡಿಸ್ಕಸ್ ಅಂತ ಹೇಳಿ ಕೇಳಿದ್ದಾರೆ. ಇನ್ನು 2ನೆಯ ಪ್ರಶ್ನೆ, ಅಸಹಕಾರ ಚಳುವಳಿಯ ಬೆಳವಣಿಗೆ ಹಾಗೂ ಪ್ರಾಮುಖ್ಯತೆಯನ್ನು ವಿವರಿಸಿ. ಡಿಸ್ಕ್ರೈಬ್ ದ ಡೆವಲಪ್ಮೆಂಟ್ ಆಫ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆ್ಯಂಡ್ ಇಟ್ಸ್ ಇಂಪಾರ್ಟೆಂಟ್. ಇನ್ನು 3ನೆಯ ಪ್ರಶ್ನೆ, ಹಿಂದುಳಿದ ವರ್ಗಗಳ ಚಳುವಳಿಯಲ್ಲಿ ಪೆರಿಯಾರ ರಾಮಸ್ವಾಮಿ ಅವರ ಪಾತ್ರವನ್ನು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ರೂಲ್ ಆಫ್ ಪೆರಿಯಾರ್ ರಾಮಸ್ವಾಮಿ ಇನ್ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್. ಇನ್ನು 4ನೆಯ ಪ್ರಶ್ನೆ, ಭಾರತದ ವಿಭಜನೆಯಲ್ಲಿ ಮುಸ್ಲಿಂ ಲೀಗ್ನ ಪಾತ್ರವನ್ನು ಮೌಲ್ಯೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಭಾರತದ ವಿಭಜನೆ ಬಗ್ಗೆ ನಿಮ್ಗೆ ಯಾವುದಾದ್ರೂ ಒಂದು ಚಾಪ್ಟರ್ ಇದೆ ಅಂತ ಆದರೆ ಅದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ನಾವು ನೋಡಿದಂತೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಒಂದು ಕಾನ್ಸೆಪ್ಟ್ನ ಕುರಿತಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಆದರೆ ಪ್ರಶ್ನೆಗಳು ಮಾತ್ರ ಬೇರೆ ಬೇರೆ ಇತ್ತು. ಇವ್ಯಾಲ್ಯೂಯೇಟ್ ದ ರೂಲ್ ಆಫ್ ಮುಸ್ಲಿಂ ಲೀಗ್ ಇನ್ ದ ಪಾರ್ಟಿಷನ್ ಆಫ್ ಇಂಡಿಯಾ. 5ನೆಯ ಪ್ರಶ್ನೆ, ಚೀನಾ ಮತ್ತು ಜಪಾನ್ ಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆ ಸಹ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ಸೆಕ್ಷನ್ ಬಿ ಅನ್ನು ನಾವು ನೋಡೋದಾದರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮೊದಲನೆಯ ಪ್ರಶ್ನೆ, ಡಾಕ್ಟರ್ ಸನ್ ಯಾತ್ ಸೆನ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆಫ್ ಡಾಕ್ಟರ್ ಸಮ್ ಯಾತ್ ಸೆನ್. ನೆಕ್ಸ್ಟ್ 7ನೆಯ ಪ್ರಶ್ನೆ, ಚೀನಾದಲ್ಲಿ ರಾಷ್ಟ್ರೀಯವಾದಿಗಳ ಮತ್ತು ಕಮ್ಯುನಿಸ್ಟರ ಸಂಘರ್ಷವನ್ನು ಮೌಲ್ಯೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇವ್ಯಾಲ್ಯೂಯೇಟ್ ದ ಸ್ಟ್ರಗಲ್ ಬಿಟ್ವೀನ್ ನ್ಯಾಷನಲಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್ ಇನ್ ಚೀನಾ. ಇನ್ನು 8ನೆಯ ಪ್ರಶ್ನೆ, 2ನೇ ಮಹಾಯುದ್ಧದಲ್ಲಿ ಜಪಾನಿನ ಪಾತ್ರವನ್ನು ಕುರಿತು ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ರೂಲ್ ಆಫ್ ಜಪಾನ್ ಇನ್ ದ ಸೆಕೆಂಡ್ ವರ್ಲ್ಡ್ ವಾರ್. ಇನ್ನು 9ನೆಯ ಪ್ರಶ್ನೆ, ಇಂಡೋನೇಷ್ಯಾದ ವಸಾಹತೀಕರಣವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕ್ರೈಬ್ ದ ಕೊಲೊನೈಸೇಷನ್ ಆಫ್ ಇಂಡೋನೇಷ್ಯಾ. ಈ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನನಗೆ ನೋಡಿದಂತಹ ನೆನಪು. ಇನ್ನು 10ನೆಯ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನ್ನು ಸೆಕ್ಷನ್ ಸಿಗೆ ಬಂದರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಮೊದಲನೆಯದಾಗಿ ಅಂದರೆ 11ನೆಯ ಪ್ರಶ್ನೆ,
ಲಾರ್ಡ್ ಲಿಟ್ಟನ್, ಜಲಿಯನ್ ವಾಲಾಬಾಗ್ ದುರಂತ, ಎನ್ ರಾಯ್, ಮಂಚೂರಿಯಾ ಪ್ರಕರಣ, ಸಾರ್ಕ್ಸ್. ಇದರಲ್ಲಿ ಮಂಚೂರಿಯಾ ಪ್ರಕರಣ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನೋಡಿದ್ವಿ. ಸೊ ಇದಿಷ್ಟು ಏಪ್ರಿಲ್ ಮೇ 2022 ಪ್ರಶ್ನೆ ಪತ್ರಿಕೆ. ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಆಲ್ಮೋಸ್ಟ್ ಇದರಲ್ಲೂ ಕೂಡ ಸೇಮ್ ಚಾಪ್ಟರ್ ಇರೋದ್ರಿಂದ ಇದರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ಕೂಡ ನೋಡಿಕೊಂಡ್ರೆ ನಿಮಗೆ ಉಪಯೋಗ ಆಗತ್ತೆ. ಇದಿಷ್ಟು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.